ಚಂದ್ರಗುಪ್ತನ ಕಾಲ್ ತಪ್ಪಲ್ಲ ಅಲ್ಲ ಸೌಕರ್ಯ ಪ್ರಾಣ ಸ್ನೇಹಿತರ ಮನೆ ಕರ್ಕೊಂಬಂದ್ರೆ ಸೌಕರ್ಯ ಹೆಂಡತಿಗೆ ಗುಂಡು ಹಾಕ್ಬಿಡಲ್ಲ. ಅವ ದಾರೆ ಬಿಟ್ಟಿಗಿದ್ನಲ್ಲ ಕಿಸನಪ್ಪ ತಾವು ಯಾವಕ್ಕಿ ಸಂಬಂಧ ಮರ್ಡರಾಗಿ ಫೋಟೋಕ್ ಮಾಲಿ ಹಾಕ್ಸ್ಕೊಂಡು ತಿಥಿ ಊಟ ಮಾಡಿಸ್ತೀರಿ ಅಂತ ಕೇಳಿನಲ್ಲ. ಈ ಕೇಸ್ನಾಗ ಅದು ನಿಕಾಲಿನ ಹೋಗದೆ ಎಲ್ಲ ನಿಂದ ಅಂದಂಗ ಆಗತ್ತ ಬಾಳ ಮಾಡಿ ನೀನು ಬಾಯಾಗ ಮಚ್ಚಿರ್ಬೇಕು ನೋಡು. ಇತ್ತಿತ್ಲಾಗ ನಾನು ಕಾಲಾಗ ಹಾಕೊಳ್ಳೋಕ್ ಬಿಟ್ಬಿಟ್ಟೇನಿ, ಬಾಯಿಗೆ ಇಟ್ಕೊಂಡು ಅಡ್ಡಾಡಕತ್ತೀನಿ. ಅದ ಮಚ್ಚಿ ಕಾಲ್ಮರಿ ಅವ ಅಲ್ಲ ನಿನ್ನ ನಾಲಿಗೆ ಮೇಲೆ ಇರುತ್ತಲ್ಲ ಕರ್ರಗ ಮಚ್ಚಿ ಅಂತ ಒಂಚೂರು ಇಂತ ಯೂಸ್ಪಟ್ರು ಏನೋ ಮಾತಾಡಿ ಹೋಗ್ತಾರ. ಕಲಾವಿದರಲ್ಲಿ ಸವಿನಯ ಪ್ರಾರ್ಥನೆ. ಕಲಾವಿದರಾದಂಥ ನಮ್ಮ ರಂಗಭೂಮಿ ಕಲಾವಿದೆ ರೇಣುಕಾ ಹಲ್ಸಪ್ಪಳವರು ನನ್ನ ಒಂದು ಪೊಲೀಸ್ ಅಭಿಮಾನ ಪಾತ್ರದ ಅಭಿಮಾನಕ್ಕೆ 1,001 ರೂಪಾಯಿ ಕೊಟ್ಟಿರ್ತಾರೆ. ಅವರಿಗೆ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. MD ಆನಂದ್. ಯಾಕಂದ್ರೆ ಈಗ ಜಗತ್ ರೊಕ್ಕ ಇಲ್ಲದ ನಡೀತಾ ಇರೋ ಜಗತ್ತಿನ ದಿನದಲ್ಲಿ ಫೋನ್ ಪೇ ಜಗತ್ತಿದೆಲ್ಲ. ಹಾಗಾಗಿ ಅವರ ಆನ್ಲೈನ್ ನಲ್ಲೇ 1,001 ರೂಪಾಯಿ ನನಗೆ ಕಳಿಸ್ತಾ ಇದ್ದಾರೆ. MD ಆನಂದ್ ಅವರಿಗೂ ಕೂಡ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಪಂಡಿತನ ಬಡಿಯರ್ ಆನ್ಲೈನ್ ಬರಕತ್ತೇವ್ ರೊಕ್ಕ ಕೈಯಾಗ ಬರ್ತಾವ. ಯಾಕೆ ಹೇಳು, ಅದಕ್ಕೆ ಬೆಳಿಗ್ಗೆ ತವ್ರು ಇವ್ರು ನೋಡಕ್ ಹೋಗ್ಬೇಡ. ನಂದ ನೋಡು ನಾಲಿಗೆ ಮಚ್ಚಿ ಅದನ್ನ ನೋಡಿ ನೀನ್ ಅದೃಷ್ಟದ ಬಾಗಿಲು ತೆಗಿತೀನಿ. ಬೆಳಗ್ಗೆ ಎದ್ದು ಮಾಡೋ ಬದುಕೆಲ್ಲ ಬಿಟ್ಟು ನಿಂದು ನೋಡಿ ನಿಂದ ಬೆಳಕ ಅದೃಷ್ಟ ಆಯರ್ ಚಲೋ ಕರ್ಗಡಿ ಲಗಲಗು ಬರದ್ ಬಿಟ್ಟು ನೀನ್ ಯಾಕಂಗ ಜೊತೆ ಆಡ್ಕೊಂತ ಬರ. ಹೌದು ನೋಡ, 1 ವಾರ ಆತು ನಂಗೇನು ಬದುಕೇತು ಏನು ಸತ್ತಾತು. ಅದ ಮರ ನಿಂದು ಸತ್ತು ಬಾಳ ದಿವಸ ಆದ್ರೆ ನೀ ತಿಳ್ಕೊಂಡಿಲ್ಲ. ಸುತ್ತ 10 ಹಳ್ಳಿಯಲ್ಲಿ ಹುಟ್ಟಿ ಜಗಜ್ಜಟ್ಟಿ ಎಂದು ಬಿರುದು ಪಡೆದ ಈ ಪೈಲವಾನ ಪಾಪಡಿದ ಹೆಂಗ ಬೇಕು ಹಂಗ ಮಾತಾಡ್ತಿ. ಏನು ಆಗಲ್ಲ ಇದ್ರ ಕೈಲಿ. ನೀ ಶಣೆ ಆಗಿದ್ರ ನನ್ನ ಬಾಳೆ ಯಾಕೆ ಹಿಂಗ ಹಾಕಿತ್ತ? ಏನಾಗಿತ್ತೇವ ನಿನ್ನ ಬಾಳ್ಯಾಕ? ಅಲ್ಲ ಹಿರಿಯ ಹೈನ ಉಣಬೇಕಂತ ಎಮ್ಮಿ ತಂದಿಯಲ್ಲ, ಇವನವ್ರು ಎಮ್ಮೆ ಅಲ್ಲ ಏನಾಗೈತಿ? ಗಂಟು ಬಿದ್ದೈತಿ. ನನಗೇನು ಗೊತ್ತು, ಸಂತ್ಯಾಗ ನೋಡಾಕ ಚಂದ ಕಾಣ್ತದು. ಬಾಳ ಮಾಡಿ ಇವನವನ್ನ ಹೈನಾ ಕೊಡ್ಬೋದು, ಸರ ಇಳ್ಬೋದು ಅಂತ ನಾನು ತಿಳ್ಕೊಂಡಿದ್ದೆ. ಆದ್ರೆ ತನ್ನ ಮೇಲೆ ಗೊತ್ತಾಯ್ತು ಇವನವನು ಇದು ಗೊಡ್ಡೆಮ್ಮೆ ಅಂತ ಹೇಳಿ. ಈ ಮೀಸೆ ನನಗ ಅನ್ನಕತ್ತಾನ ಅನ್ಸುತ್ತೆ ಇಲ್ಲದ ನಮ್ಮ ಅಣ್ಣ ಅದನ್ನೇನು ಸುಮ್ಮನೆ ಬಿಟ್ಟಿಲ್ಲ ನಾನು ಗೊಡ್ಡೆಮ್ಮಿಗೆ. ಅದಕ್ಕೆ ಇವನು ಚಂದಾಗ ಹೈನಾ ಕೊಡ್ತೈತೆ ಅಂತಂದು ಎಲ್ಲ ವಿಚಾರ ಮಾಡಿದ್ಯ. ಅಲ್ಲ ತಿನ್ಸೋದೆಲ್ಲ ತಿನ್ಸಿದ್ರ ಕರು ಹಾಕಿತ್ತು, ಹಾಲು ಕೊಟ್ಟಿತ್ತು. ನೋನ ಎಮ್ಮೆ ಹಿಡ್ಕೊಂಬಂದು ಇನ್ನೇನು ಕೊಡ್ತತಿ? ಏನೂ ಇಲ್ಲ. ಈ ಮಾತು ವಾಪಸ್ ತಗೋ. ಅದಕ್ಕೆ ಇವನು ಹೆಸರು ಕಾಳು ತಿನ್ಸೀನಿ, ಮಡಿಕೆ ಕಾಳು ತಿನ್ಸೀನಿ, ದಾಲ್ಪುರಿ, ತಂದೂರು ರೊಟ್ಟಿ, ಕಾಜು ಕುರ್ಮಾ, ಬರೀ ಚಿಕನ್ ಕಬಾಬ್ ತಿನ್ಸೀನಿ. ಅದು ಎಮ್ಮೆಲ ಮನುಷ್ಯ ಅಲ್ಲ. ಇವನವನು ಮನುಷ್ಯ ತಿನ್ನಂಗ ತಿಂತತಿ, ಆದ್ರೂ ಕೆಲಸನ ಆಗವಲ್ದು. ಅಲ್ಲ ದೊಡ್ಡದೊಂದು ಕೊಳ್ಳಾಗ ಬುದ್ಧಿ ಕಟ್ಟಿ ಕೈ ಬಿಡ್ಬೇಕು. ಬುದ್ಧಿ ಕಟ್ಟಿದ್ರೆ ಇವನವನು ಕಣ್ಣು ತಪ್ಪಿಸ್ ಹೋಗತಿ, ಎದುರಿಗಿದ್ರ ಇವನು ಕಣ್ಣು ತಪ್ಪಿಸಿ ಓಡಾಡ್ತಾವ. ಎಲ್ಲ ನನಗತ್ತಾನ ಅನ್ಸುತ್ತೆ ನೋಡ. ಅದೇನೈತಿ ಮೀಸೆ ಬಿಡಿಸಿ ಹೇಳ, ಹಿಂಗ ಒಗಟ್ನೆ ಮಾತಾಡ್ಬೇಡ. ನೀನು ಬಿಡಿಸಿ ಹೇಳ್ಬೇಕು. ಆ ಕೆಂಚಪ್ಪನ ಮಗ ಬೆಂಚ ಮ್ಯಾಟಿನ ಮನೆ ಬೆಂಚ ಎಷ್ಟು ಮುಖ ಅರಳತೈತಿ. ಬೆಂಚ ಸಣ್ಣ ಹುಡುಗ ಅಲ್ಲ, ಸಣ್ಣ ಹುಡುಗ ಕೆಲಸ ಎಲ್ಲ ಮಾಡ್ತಾರೆ. ನಮ್ಮ ಮನೆ ಮಾಳಿಗೆ ಹಾಕಿ ಅಡ್ಗಿ ಮನೆಯನ್ನ ಹಣಿಕ್ ಹಾಕೊಂತ ಕುಂದಿರ್ತಾನಲ್ಲ. ಯಾ ನಾನ ಹೇಳಿದ್ದೆ ಏನಂತ ಹಣಿಕ್ ಹಾಕಂತ? ಅಲ್ಲ ಮಳ್ಳ ಮಳಿ ಬರೋ ಮುಂದೆ ಸುಮ್ಮನೆ ಖಾಲಿ ಕುಂದ್ರು ಬೇಡ, ಮ್ಯಾಗ ಹತ್ತಿ ನಮ್ ಬೆಳಕಿಂಡಿಗೆ ನೀನ ಹಾಕು. ಏನ ಹಚ್ಚ
ಇಂಚಿಂಚಿಗೂ ಗೊತ್ತೈತಲೇ ನಿಮ್ ಸುದ್ದಿ ಇಂಚಿಂಚಿಗೂ ಗೊತ್ತೈತಿ. ಏನ್ ನಿನಗ್ ಗೊತ್ತಾಗಿರೋದು? ಅದ ಮಕ್ಕಳ ಮನಿ ಕಡಗೋಲ್ ತಂದು ಮಚ್ಚಿಗೆ ಕಟ್ಟಿದ್ದಿ ಅಂತ ಹೇಳಿ ಪ್ರಸಂಗ ಬಿದ್ರ ಒಬ್ರ ಮನೆ ಕಡಗೋಳು ಇನ್ನೊಬ್ರ ಕೈಗಳ ತರಬೇಕಾಗತ್ತ. ನಮ್ಮ ಮನ್ಯಾಗ ಕಡಗೋಲ್ ಇದ್ರು ಮತ್ತೊಬ್ಬರ ಮನಿ ಕಡಗೋಲ. ನಮ್ಮ ಮನ್ಯಾಗ ಕಡಗೋಲ್ ಐತಿ ಇಲ್ಲ, ಹಿಂದಿನ ಗಡಿ ಆಟ ಐತಿ, ಮುಂದಿನ ತುದಿ ಎಲ್ಲೇ ಅಲ್ಲೇ ಗಡಿಗೆ ಬಿದ್ದಿರ್ತತಿ, ಕೈ ಆಡಿಸ್ಬೇಕು ಸಿಗತಾ ಇರ್ತತಿ. ಹುಡುಗಾಡ್ ನೋಡ್ದೆ ಇರ್ಲಾರ್ದಕ್ಕ ಮಕ್ಕಳ ಮನೆ ಕಡ್ಕೊಂಡ್ ಕೈಗಡ ತಂದ್ಬಿಟ್ಟು ಒಟ್ಟಿ ಒಂದು ಬೀಜ ಮಾತು ಹೇಳ್ತೀನಿ ತಿಳ್ಕೊ ನೋಡ. ಮೇಲೆ ಮೇಲೆ ಯಾವತ್ತೂ ಕಡಗೋಲ್ ಬದಲಿ ಮಾಡಬಾರ್ದು. ಒಂದ ಕಡಗೋಲ್ಲಿ ಮಜ್ಜಿಗೆ ಕಟ್ಟಿ ಬೆಣ್ಣೆ ಹೆಂಗ್ ಹೊಡ್ತೈತಿ ನೋಡಿ, ಬೆಳ್ಳಗ ಕುಂತೂರ ಬಾಯಾಗ ಹಂಗ ನೀರ್ ಹೊಡಿತೈತಿ. ನೀರ್ ಹೊಡಿತೈತೆ ಇನ್ನೊಂದು ಇದಕ್ಕೆ ಹೆಂಗ್ ಹೇಳ್ರಿ ಹಣ ಎತ್ತಿ ಹಿಂದಿನ ಗಡಿ ಆಟ ಉಳ್ದಕ್ಕೆ ಅಂತೀನಿ. ಬಂಗಾರ ಕಡೆಯನ್ನು ತಂದು ಒಳ್ಳೆಯ ಗದೆಯನ್ನು ತಗೊಂಡು ತಾಮ್ರದ ಕಿರೀಟವನ್ನು ತಲೆಗಿಟ್ಟ ಈ ಪೈಲ್ವಾನ ಪಾಪಡಿಗ ಹೆಂಗ ಬೇಕ ಹಂಗ ಅಂಗಸ್ತಿ ಚಂದದಿನ ಅಂತ ಅನ್ಸಕ್ ಹೋಗ್ಬೇಡ. ಶಗಣಿ ರಾಡಿನ ಹೊಡಿತೀನಿ ನೋಡಿ. ಅಲ್ಲಲ್ಲ ನಿನ್ನ ಬಂಗಾರದ ಏನದು ಕಡಗ ಬೆಳ್ಳಿ ಗದೆ ಕಿರೀಟ ಅದನ್ನೆಲ್ಲ ತಗೊಂಡು ಹೋಗಿ ಮಂದಿ ಮನೆಗೆ ಇಟ್ಟು ಬಂದಿ. ಬಾಯಾಗ ಹುಳ ಬೀಳ್ತಾವ ನೋಡಿ. ನನಗೆ ನಿರ್ಮಾ ಪೌಡರ್ ಹಾಕಿರ ನಾಡಿಗೆ ತೊಳ್ಕೋದು. ನೀ ತೊಳ್ಕೊ ಮತ್ತೇನ ಅವ್ರು ಯಾರ ಬೇರೆದವ್ರಲ್ಲ ಅವರು, ನಿಮ್ಮ ಅಕ್ಕಂಗ್ಯಾರ ಅವರು. ಸಣ್ಣಕ್ಕಿಗೆ ಬಂಗಾರ ಕಡೆ ಕೊಟ್ಟೇನಿ, ಎರಡನೇದಕ್ಕಿಗೆ ಗದೆ ಕೊಟ್ಟೇನಿ, ಮೂರನೇದಕ್ಕಿಗೆ ಕಿರೀಟ ಇಟ್ಟು ಪರೋಟ ತಿನ್ನಿಸೇನಿ. ನನಗೇನು ಕೊಟ್ಟಿಯಪ್ಪ? ನಿನಗೂ ಹೇಳೇನೆ ಏನು ಬಂಗಾರ ಗಣಪತಿ ಮಾಡಕ್ಕಂತೇಳಿ. ಬಂಗಾರ ರೇಟ್ ನೋಡಿ ಇಲ್ಲ 95 1 ಲಕ್ಷ ರೂಪಾಯಿ ಆಗೈತಿ. ಅದಕ್ಕೆ ಅದು ದುಬೈದಿಂದ ತರಕತ್ತಾರಂತ ಹೆಲಿಕಾಪ್ಟರ್ನಾಗ. ಹಂಗ ಮ್ಯಾಲೆ ನಡ್ಕೊಂಡು ಕುಂದ್ರು ಮ್ಯಾಲಿಂದ ಹೋಗಿತಾರ ಹಿಡ್ಕೊಂಡ್ ಬರ್ತಂತೆ. ಏನ್ ಮಾಡಿ ಅದು ತರಕಾರಿ ತರೋದಂತ ಮಾರ್ಕೆಟ್ ಹೋಗಿದ್ದಪ್ಪ. ತರಕಾರಿ ಇವತ್ತು ಟ್ಯಾಂಕಿಲ್ಲ ಅಂದ್ರು ಅದಕ್ಕೆ ಗೆಣಸು ಬೇಸ್ಕೊಂಡ್ ಬಂದಿನಿ ತಿನ್ ಗೊತ್ತಲಿ ಗೊತ್ತ. ಏನ್ ಗೊತ್ತಾಗಿರೋದು? ಅದ ಯಾವಾಗ ನನ್ನ ಗಂಡಿಗೆ ಗೆಣಸು ತಿನ್ನಿಸೇನು, ಯಾವಾಗ ಅವನ ನಿಗರಿ ಬಡದೇನು, ಯಾವಾಗ ಸರ್ಕಾರದಿಂದ 1,000 ರೂಪಾಯಿ ಮಾಶಾಸನ ತಗೊಂಡೇನು. ಹಿಂಗೈತ ಸಮಾಚಾರ. ಈ ವಿಷಯ ನನಗೆ ಗೊತ್ತೇ ಇರ್ಲಿಲ್ಲ ನೋಡ ಹಿರಿಯ. ನೆನಪು ಮಾಡಿ ಕೊಟ್ಟು ಯಪ್ಪ ನಾನು ರಾತ್ರಿ ಮಲಗಿರ್ತೀಯಲ್ಲ ಬಾ, ನಿನ್ನ ತಲೆ ಮೇಲೆ ದೊಡ್ಡದೊಂದು ಕಲ್ಲು ಎತ್ತ ನಿನ್ನ ಸಾಯಿ ಹೊಡೆದು ನಿನ್ನ 1,000 ರೂಪಾಯಿ ತಿಂದ ಸಾಯ್ತೀನಲ್ಲ ಮಗಳನ್ನ ಬಿಡೋದಿಲ್ಲ. ನೀ ಹಿಂಗ ಮಾಡ್ತೀನಿ ಅಂತ ಹೇಳಿ ಹನುಮಂತ ದೇವ್ರ ಗುಡಿ ಮಾಡ್ಕೊಂತೀನಿ ನಾ. ಗೆಣಸ್ ಅಂತ ಗೆಣಸು ಮೊದಲ ನನ್ನ ದಿನ ಮಗಂದು ನಿಮ್ಮವ್ವ ಆ ಗೆಣಸ್ ತಿಂದ ನಿಗರು ಬಡ್ಕೊಂಡು ಹೋಗ್ಲಕ್ಕೆ. ಈಗಂತೂ ಏನಾರ ರೋಗಿತ್ತು ಗಿಣ್ಣ ಗೆಣಸ್ ತಿಂದು ಎದರ ಬಂದ್ಬಿಟ್ಟು ನೆಗದ್ ಬಿದ್ದು ನಿನಗೇನಾಗೈತೆ? ನನಗೇನಾಕತ್ತೆ? ಹೌದು, ನಮ್ಮ ಅವ್ವಗ ರೋಗ ಇರೋದು ನಿನಗೆ ಹೆಂಗ್ ಗೊತ್ತಾಗ್ತದೆ? ನಿನಗಿಂತ ನಿಮ್ಮವ್ವನ ಮತ್ತು ಗೊತ್ತ ನನಗ. ಆದ್ರೆ ನೀ ಏನೋ ಅನ್ನೋದ್ರೆ ನಿಮ್ಮವ್ವ ಭಾರಿ ಉಣ್ಸಾಕ ತಿನ್ಸಾಕ. ನೀ ಬದಾಮಿ ಜಾತ್ರೆಗೆ ಅಂತ ಹೋಗಿದ್ದಿಲ್ಲ ಗೆಳತಿಯರ ಜೊತೆಗೆ, ನಾ ಬಂದಿದ್ನಲ್ಲ ಅವಾಗ ರಾತ್ರಿ 3 ಗಂಟೆ ಮಟ್ಟ ನಿಮ್ಮವ್ವ ಬಿಡುವಾಗ ನನಗೇನು ಗೊತ್ತಿ ಹೋಗಿ ನನಗೇನು ಗೊತ್ತಿ. ರಾತ್ರಿ ಎಲ್ಲ ಹೊಂಟ್ಬಿಟ್ಟೆ 3 ಗಂಟೆಗೆ ಎದ್ದು ರೇಷ್ಮೆ ಸೀರೆ ಉಟ್ಕೊಂಡ್ ಬಂದ ಮಕ್ಕೊಂಡಕ್ಕಿನ ಎಲ್ಸಾಕ ಅಳಿದೇವ್ರ. ಎದ್ದೇಳ್ರಿ ನನ್ನ ಮಗಳಿಲ್ಲ ಅಂತ ನೀವೇನು ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಆ ಜಗದಾಗ ನಾ ಅದೇನಿ. ಬರ್ರಿ ಬಂದರ ಹೋಗ್ರಿ ಒಂದ್ಸಲ. ಅದ ಶೇಖರಣೆ ಮತ್ತು ಹೋಳಿಗೆ ತಿಂದ್ರಿ ಏನ ನಾವು ಉಣ್ಸಾಕ ತಿನ್ಸಾಕ ಎತ್ತಿದ ಕೈ. ನನ್ನ ಗಂಡ ಬರು ಗಂಡ ಒಬ್ಬರಿ ಕೊಂಡ ಒನಗಿ ಬೆಂಡ ನಾ ಕಂಡ ಕಣದ ನೋಡ ನಾ ಉಂಟ ಸುಖವ ನೋಡ. ನನ್ನ ಗಂಡ ಬರು ಗಂಡ ಒಬ್ಬರಿ ಕೊಂಡ ಒನಗಿ ಬೆಂಡ ನಾ ಕಂಡ ಕಣದ ನೋಡ ನಾ ಉಂಟ ಸುಖವ ನೋಡ. ನನ್ನ ಗಂಡ ಬರು ಹಲೋ ಮಿಸ್ಟರ್ ಪ್ರಸಾದ್, ಅನಿವಾರ್ಯ ಕಾರಣಗಳಿಂದ ನಿನ್ನ ಭೇಟಿ ಮಾಡಲಿಕ್ಕಾಗಲಿಲ್ಲ. ಆ ವಿಧಿ ನಿನ್ನ ಬಾಳಿನಲ್ಲಿ ಈ ರೀತಿ ವಕ್ರ ದೃಷ್ಟಿ ಬೀರಬಾರ್ದಾಗಿತ್ತು. ನಿನ್ನ ಹೆಂಡತಿ ಕೊಲೆಯಾದ ವಿಷಯ ಕೇಳಿ ಮನಸ್ಸಿಗೆ ತುಂಬಾ ನೋವಾಯಿತು. ಅಂದ ಹಾಗೆ ಕೊಲೆ ಮಾಡಿದ ಆರೋಪಿ ಯಾರಂತ ಗೊತ್ತಾಯ್ತಾ? ಗೊತ್ತಾಯ್ತು. ಆತ ನನ್ನ ಆತ್ಮೀಯ ಸ್ನೇಹಿತರಲ್ಲಿ ಒಬ್ಬ. ಅಂತ
ಆತ್ಮೀಯ ಸ್ನೇಹಿತ ಕೊಲೆ ಮಾಡಿದ್ನ. ಕೊಲೆ ಮಾಡಿ ಕೊಡವೆ ಪೆಟ್ಟೆ ಹಾಕಿ ನಿನ್ನ ಬಾಳ ವೃಕ್ಷವನ್ನು ಕೂಡ ಮೇಲು ಮಾಡಿದ ಅಂತ ಮಿತ್ರ ದ್ರೋಹಿನ ಅದೇ ಸುಮ್ಮನೆ ಬಿಟ್ಟಿಯೋ? ಜೈಲಿಗೆ ಕಳಿಸೋ ಬದಲು ನೋಡೋ ಮೇಲೆ ಗುಂಡ ಹಾಕಿ ಕೊಲ್ಲಬೇಕಾಗಿತ್ತು. ಆತ ಮಿತ್ರದ್ರೋಹಿ ಅಲ್ಲ ಪ್ರಸಾದ್, ನನ್ನ ಆತ್ಮ ಸ್ನೇಹಿತರಲ್ಲಿ ಒಬ್ಬ. ಅವನು ಯಾವ ಕ್ಷಣದಲ್ಲಿ ಈ ಮನೆಯಲ್ಲಿ ಕಾಲಿಟ್ಟರು ಈ ಮನೆಯ ಕಲ್ಲು ಕಲ್ಲು ಕೂಡ ಮಲ್ಲಿಗೆಯಾಗಿ ಹರಡಿ ಅವನ ಪಾದ ಪೂಜೆ ಗಣಿಯಾಗಬೇಕು ಅಂತ ಮಹಾನ್ ವ್ಯಕ್ತಿ. ಆತ್ಮೀಯ ಸ್ನೇಹಿತ ಅಂತ ಹೇಳಿ ಆ ಕೊಲೆ ಮಾಡಿದಂತೆ ಒಂದೊಂದು ಅರ್ಥ ಆಗ್ತಾ ಇಲ್ಲ ನಿನಗೆ. ನೋಡು ಮಿಸ್ಟರ್ ಪ್ರಸಾದ್, ನಿನ್ನ ಸ್ನೇಹ ಎಷ್ಟೇ ಮುಂದುವರೆದಿದ್ರು ಕೂಡ ವೈಯಕ್ತಿಕವಾಗಿ ಯಾವ ವಿಷಯನೂ ಕೇಳಬೇಡ. ನೀನ್ ಚೆನ್ನಾಗಿದೆಯಾ ತಾನೆ? ಮರೆತು ಹೋದ ವಿಷಯ ಕೇಳಿದಿ, ಮನಸ್ಸಿಗೆ ತುಂಬಾ ನೋವು ಮಾಡಂತೆ ಕಾಣುತ್ತೆ. ಸಾರಿ, ಐ ಆಮ್ ಸೋ ಸಾರಿ. ಅಲ್ಲ ರವಿ, ಎಷ್ಟು ದಿನ ಅಂತ ಈ ಮನೆಯಲ್ಲಿ ಏಕಾಂಗಿ ಆಗಿರ್ತೀಯ? ಅಂದ್ರೆ ಬೇರೆ ಕನ್ಯಾ ನೋಡಿ ಮತ್ತೊಂದು ಮದುವೆ ಮಾಡ್ಕೋರು. ಪ್ರಸಾದ್, ಮತ್ತೊಂದು ಮದುವೆ? ಈ ಮೊದಲು ಕಟ್ಟಿಕೊಂಡವಳೆ ಕೊಟ್ಟ ಕಷ್ಟನೇ ಸಾಕಷ್ಟು ಹೊಟ್ಟೆ ತುಂಬಿರ್ಬೇಕಾದ್ರೆ ಮತ್ತೊಬ್ಬಳನ್ನ ಕಟ್ಟಿಕೊಂಡು ಅವಳು ಕೊಡೋ ಕಷ್ಟನ ದೇಹದ ಇನ್ನಾವ ಭಾಗದಲ್ಲಿ ಇಟ್ಕೊಂಡು ಜೀರ್ಣ ಮಾಡಬೇಕು? ನೀನೇ ಹೇಳು ರವಿ. ಒಂದು ಹೆಣ್ಣಿನಿಂದ ಪೆಟ್ಟು ತಿಂದ ಮನುಷ್ಯ ಜೀವನದಲ್ಲಿ ಕ್ರೂರಿ ಆಗ್ಬೋದು, ಮನೋರೋಗಿರೋಗ್ಬೋದು. ಆದ್ರೆ ನೀನು ವಿದ್ಯಾವಂತ, ಬುದ್ಧಿವಂತ, ನೀನೇ ಈ ರೀತಿ ಮಾತಾಡಿದ್ರೆ ಹೇಗೆ? ನೋಡು, ಈ ಶ್ರೀಗಂಧ ಮನಸ್ಸನಿಗೆ ಒಪ್ಪಂದ ಕನ್ಯನ ನಾನ್ ತಿಳಿಸ್ತೀನಿ. ಆದ್ರೇನು? ಅವಳು ತುಂಬಾ ಬಡತನ ಕೇಳಿದ್ದವಳು, ಗುಣ ಸ್ವಭಾವದಲ್ಲಿ ನೀವು ಅಂದ್ರೆ ಒಪ್ಪಂದಿ ಮದುವೆ ಆಗ್ತೀವಿ, ಇಲ್ಲಾಂದ್ರೆ ತಿಳಿಸ್ಬಿಡು. ಪ್ರಸಾದ್, ಈ ಮನೆತನದ ಯೋಗ್ಯತೆಗೆ ತಕ್ಕಂತ ಹೆಣ್ಣು ಅಂತ ನಿನಗೆ ಖಾತ್ರಿ ಆಗಿದ್ರೆ ನಾಳೆ ಅನ್ನೋ ಮಾತೇ ಬೇಡ. ನೀನಂದಂತೆ ಮುಂದಿನ ವಾರದಲ್ಲಿಯೇ ಮದುವೆ ಮುಗಿದು ಅಂತೂ ಈ ಬಡ ಸ್ನೇಹಿತರ ಮಾತಿಗೆ ಮಗನೆ ಕೊಟ್ಟು ಮದುವೆ ಒಪ್ಕೊಂಡಲ್ಲ, ನನಗೆ ಬಹಳ ಸಂತೋಷ. ಬಾ, ಇಲ್ಲೇ ಊಟ ಮಾಡ್ಕೊಂಡು